ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದ ನೀ ಜೀವಕ್ಕೆ ಕಥೆಯ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಯಾಕೆ ಅಂಥದ್ದೇನು ಸ್ಪೆಷಲ್? ಈ ಮೂನ್ ಅಂಕಲ್ ನಿನ್ನ ಡ್ರಾಪ್ ಮಾಡಿದ್ರೆ ಅಂತ ಚಿಂಟುನ ಕೇಳಿದ್ರೆ ಗುಟ್ಟು ಹೇಳುವವನಂತೆ ಅವನ ಕಿವಿಯ ಬಳಿ ಬಾಗಿ, ಸಾರಾ ಪಪ್ಪ ದಿನ ಅವಳನ್ನು ಸ್ಕೂಲ್ ಹತ್ರ ಬಿಡ್ತಾರೆ, ನಮ್ಮನೇಲಿ ಪಪ್ಪ ಇಲ್ಲ, ಅದಕ್ಕೆ ನೀವು ಬಿಟ್ಟರೆ ಖುಷಿ ಹೇಳಿ ಮುದ್ದಾಗಿ ನಕ್ಕು ಅವನ ಕೊರಳ ಬಳಸಿ ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಮೂನ್ ಅಂಕಲ್ ಎಂದು ಹೇಳಿದ. ಯಾಕೋ ಮಗು ಮಾತು ಕೇಳಿ ಇವನಿಗೆ ಸಂಕಟ ಆಗಿತ್ತು. ಅಷ್ಟರಲ್ಲಿ ತಯಾರಾಗಿ ಬಂದ ಆರುಷಿ ಕಡೆಗೆ ಯಾವ ಭಾವನೆಗಳೂ ಇಲ್ಲದ ಸಪ್ಪೆ ನಗೆ ಬೀರಿದ ಓಜಸ್, ಬನ್ನಿ ಹೊರಡೋಣ, ಹಾಗೆ ನಿಮ್ಮ ಆಫೀಸ್ಗೆ ಹೋಗಿ ಅಲ್ಲಿಂದ ನಿಮ್ಮ ಆಫೀಸ್ ಕಾರ್ ತೊಗೊಂಡು ಹೋಗೋದು ಬೇಡ, ಮಗುನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹಾಗೆ ಸೀದಾ ಸೈಟ್ ಹತ್ರ ಹೋಗೋಣ, ನಿಮ್ಗೆ ಅಭ್ಯಂತರ ಇಲ್ಲಾಂದರೆ ಮಾತ್ರ ಎಂದು ಹೇಳಿದರೆ ತಲೆ ಆಡಿಸಿ ಸರಿ ಅಂದ್ಲು. ಏನ್ರಿ ಆಗಿದೆ ನಿಮಗೆ? ಆಗಿಂದ ನಾನೇನು ಕೇಳಿದ್ರು ತಲೆ ಆಡಿಸಿ ಹ್ಞೂ ಅಂತ ಇದ್ದೀರಾ? ನೋ ಮಿಸ್ಟರ್ ಚಂದ್ರ ಅಂತ ವಾದ ಮಾಡಬೇಕು ತಾನೇ ಅಂತ ಕೇಳಿದ್ರೆ ಮೆಲು ನಕ್ಕವಳು, ಇವತ್ತು ಯಾಕೋ ನಿಮ್ಮ ಜೊತೆಗೆ ವಾದ ಮಾಡೋ ಮೂಡಿಲ್ಲ ಚಂದ್ರ, ಹಾಗೆ ನಿಮ್ಮ ಜೊತೆ ಬೈಕ್ನಲ್ಲಿ ಅಷ್ಟು ದೂರ ಬರೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬೇಕಾದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣವಾ ಅಂತ ಕೇಳಿದ್ರೆ ಒಪ್ಪಿಗೆ ಕೊಟ್ಟ. ಇಬ್ಬರು ಬೈಕ್ನಲ್ಲಿ ಜೊತೆಯಾಗಿ ಹೋಗಿ ಚಿಂಟುನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಅಪಾರ್ಟ್ಮೆಂಟ್ ಪಾರ್ಕಿಂಗಿಗೆ ವಾಪಸ್ ಬಂದು ಆರುಷಿ ಬುಕ್ ಮಾಡಿದ್ದ ಕ್ಯಾಬ್ ಹತ್ತಿ ಬೆಂಗಳೂರು ಹೊರವಲಯದಲ್ಲಿ ಬಾಲಸುಬ್ರಹ್ಮಣ್ಯ ಅವರು ಖರೀದಿ ಮಾಡಿದ್ದ ಸೈಟ್ನತ್ರ ಪಯಣ ಬೆಳೆಸಿದ್ರು. ಆರುಷಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಬುದ್ಧಿಯೆಲ್ಲ ಖರ್ಚು ಮಾಡಿ ಅವಳಿಗೆ ತೊಂದರೆ ಆಗೋ ಹಾಗೆ ಏನೋ ಮಾಡಿದ್ರೆ ಅವಳು ನನಗಿಂತ ಹೆಚ್ಚು ಬುದ್ಧಿ ಖರ್ಚು ಮಾಡಿ ಅವಳಿಗಾಗಿರೋ ತೊಂದರೆಯಿಂದ ಸಲೀಸಾಗಿ ಹೊರಗಡೆ ಬಂದುಬಿಟ್ಲು ಮೇಡಮ್. ಅಕೌಂಟ್ಸ್ ಮ್ಯಾನೇಜರ್ ಸದಾಚಾರ್ ಉಷಾ ಅವರ ಬಳಿ ತನ್ನ ಪ್ಲ್ಯಾನ್ ಕೆಲಸ ಮಾಡಲಿಲ್ಲ ಅಂತ ಭಯದಲ್ಲೇ ಹೇಳ್ತಿದ್ರೆ, ಕೋಪಕ್ಕೆ ಹಲ್ಲು ಕಡಿದ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಬಾಸ್ನ ಮಡದಿ ಉಷಾ ಬಾಲಸುಬ್ರಹ್ಮಣ್ಯ ಅವರು, ನನ್ನ ಮುಂದೆ ಆ ಆರುಷಿನ ಬುದ್ಧಿವಂತೆ ಅಂತ ಹೊಗಳ್ಬೇಡ ಸದಾ, ಬೇಕಾದರೆ ನೀನು ದಡ್ಡ ಅಂತ ಹೇಳು, ಒಪ್ಕೊಳ್ತೀನಿ. ಛೇ, ಇಷ್ಟು ದಿನ ನನ್ನ ಗಂಡ ಮಾತ್ರ ಆ ನಾಚಿಕೆ ಬಿಟ್ಟ ಹೆಂಗಸನ್ನು ಹಾಡಿ ಹೊಗಳಿ ಹಟ್ಟಕ್ಕೇರಿಸ್ತಾ ಇದ್ದರೆ, ಈಗ ನೀನು ಅವ್ರ ಥರನೇ ಆರುಷಿನ ಹೊಗಳಿ ಮೊದಲೇ ನನ್ನ ಹೊಟ್ಟೆನಲ್ಲಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಇರಲಿ, ಆರುಷಿ ಅವಳಾಗೆ ಕೆಲಸ ಬಿಟ್ಟು ಹೋಗಬೇಕು, ಅಂಥ ಪ್ಲ್ಯಾನ್ ನಾನು ಮಾಡ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿದ್ದ ಹೆಂಗಸಿನ ತಲೆಯಲ್ಲಿ ಆಗಲೇ ಕುಹಕ ಯೋಜನೆಯೊಂದು ಹುಟ್ಟಿಕೊಂಡಿತ್ತು. ಪಾರ್ಟಿ ಹಾಲ್ಗಳ ನಿರ್ಮಾಣ ಮಾಡಬೇಕಾಗಿರುವ ಜಾಗ ತಲುಪಿದ ತಕ್ಷಣ ಅಲ್ಲೇ ಹತ್ತಿರದಲ್ಲಿ ತನ್ನ ಮತ್ತೊಂದು ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಿರುವ ಕೆಲವು ಕೆಲಸಗಾರರನ್ನು ಕರೆಸ್ಕೊಂಡ ಓಜಸ್ ಆರುಷಿ ವಿವರಿಸಿದಂತೆ ಗಾರ್ಡನ್, ಪಾರ್ಕಿಂಗ್, ಪಾರ್ಟಿ ಹಾಲ್, ಆಧುನಿಕ ಅಡುಗೆ ಮನೆ, ಹಾಗೆ ಕೆಲಸಗಾರರಿಗೆ ಎಂದು ಕ್ವಾರ್ಟರ್ಸ್ ಕಟ್ಟಣದ ನಿರ್ಮಾಣದ ಅಳತೆಗಳನ್ನು ಪಡೆದು ಒಂದು ಕಿರುಪಟ್ಟಿ ಮಾಡಿಕೊಂಡ. ನಂತರ ಕೆಲಸಗಾರರ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟ ಓಜಸ್, ಕೈಗೆ ದುಡ್ಡು ಸಿಕ್ತು ಅಂತ ಈಗಲೇ ಪೋಟ್ಕೊಂಡು ಕೂತ್ಕೋಬೇಡಿ, ನೆಟ್ಟಿಗೆ ಆ ಸೈಟ್ ಹತ್ರ ಹೋಗಿ ಕೆಲಸ ಮಾಡಬೇಕು, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಬಂದು ನೋಡ್ತೀನಿ, ಸರಿನಾ? ಈಗ ಒಯ್ತಾ ಇರಿ ಅಂತ ಹೇಳಿ ತನ್ನ ಜೇಬಿಗೆ ಕೈ ಹಾಕಿ ಸಿಗರೇಟ್ ತೆಗೆದುಕೊಂಡವನು ಆರುಷಿ ಅಲ್ಲಿಯೇ ಸುತ್ತಲೂ ನೋಡುತ್ತಾ ನಿಂತಿರುವುದನ್ನು ಕಂಡು ಮತ್ತೆ ಅದನ್ನು ಜೇಬಿಗೆ ಇಳಿಸಿ, ಬನ್ನಿ ಯಾರು, ಒಂದು ಲೋಟ ಟೀ ಕುಡ್ಕೊಂಡು ಹೋಗೋಣ, ನಿಮಗೆ ತೊಂದರೆ ಇಲ್ಲ ಅಂದರೆ 5 ನಿಮಿಷ ದಾರಿನಲ್ಲಿ ನನ್ನ ಹೋಟೆಲ್ ಪ್ರಾಜೆಕ್ಟ್ ಇದೆ, ಅದನ್ನು ನೋಡ್ಕೊಂಡು ಹೋಗಬಹುದಾ ಅಂತ ಕೇಳಿದ್ರೆ ಸರಿ ಅಂತ ಒಪ್ಪಿಗೆ ಸೂಚಿಸಿದ್ಲು. ಇವತ್ತು ಆರುಷಿ, ಓಜಸ್ ಇಬ್ಬರ ಮನಸ್ಥಿತಿಯು ಅವರವರ ವೈಯಕ್ತಿಕ ಕಾರಣಗಳಿಂದ ಹಾಳಾಗಿದೆ. ಇದನ್ನು ಸೂಕ್ಷ್ಮವಾಗಿ ಇಬ್ಬರು ಗಮನಿಸಿದ್ರೂ ಒಬ್ರಿಗೊಬ್ಬರು ಯಾಕೆ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇಬ್ಬರು ಜೊತೆಯಾಗಿ ತಮ್ಮ ಪ್ರಾಜೆಕ್ಟ್ ಸೈಟ್ಗೆ ಹತ್ರ ಇರುವ ಹೋಟೆಲ್ಗೆ ಹೋದರೆ ಪಾರಿಜಾತಗೆ ಈ ಮೊದಲೇ ಇಬ್ಬರ ಪರಿಚಯವೂ ಇದ್ದುದರಿಂದ, ಹಾಗೆಯೇ ಇಬ್ಬರು ಒಟ್ಟಿಗೆ ಬಂದಿರೋದ್ರಿಂದ ಪರಸ್ಪರ ಪರಿಚಯ ಇದೆಯಾ ಅಂತ ಕೇಳಿ ಖುಷಿಯಾಗಿ ಮಾತನಾಡಿಸಿ ಟೀ ತಂದು ಕೊಟ್ಲು. ನಿನ್ನ ತಮ್ಮನ ಆರೋಗ್ಯ ಹೇಗಿದೆ ಈಗ? ಟೀ ಕುಡಿದು ಮುಗಿಸಿ ಬಿಲ್ ಪೇ ಮಾಡುವಾಗ ಓಜಸ್ ಪಾರಿಜಾತನ ಕೇಳಿದ್ರೆ ಅವಳು ಸಪ್ಪೆ ಮುಖ ಮಾಡಿಕೊಂಡು, ಬೆಂಗಳೂರಿನ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತವಾಗಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಅದಕ್ಕೆ ಮೊನ್ನೆ ಭಾನುವಾರ ನಾನು ಹೋಗಿ ನನ್ನ ತಮ್ಮನ ಹೆಸರನ್ನ ರಿಜಿಸ್ಟರ್ ಮಾಡಿಸಿ ಅವನಿಗಿರೋ ತೊಂದರೆನ ಹೇಳಿ ಬಂದಿದ್ದೀನಿ, ನಿಮ್ಮ ಸರದಿ ಬಂದಾಗ ಕರೆ ಮಾಡ್ತೀವಿ ಅಂತ ಹೇಳಿದ್ರು. 2 ದಿನ ಆಯಿತು ಅಣ್ಣ, ಯಾವಾಗ ಕಾಲ್ ಬರುತ್ತೆ ಗೊತ್ತಿಲ್ಲ. ನನ್ನ ತಮ್ಮನ ಸ್ಥಿತಿ ನೋಡ್ತಾ ಇದ್ದರೆ ಭಯ ಆಗುತ್ತೆ. ಆದಷ್ಟು ಬೇಗ ಆಪ್ರೇಷನ್ ಮಾಡಿಸಿ ಅಂತ ನಮ್ಮ ಮನೆ ಹತ್ರ ಕ್ಲಿನಿಕ್ ಇಟ್ಕೊಂಡಿರೋ ಡಾಕ್ಟರ್ ಅವಸರ ಮಾಡ್ತಾರೆ. ಹಾಗಂತ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಅಷ್ಟೊಂದು ಹಣ ತರೋದು ನೀವೇ ಹೇಳಿ
ಎಂದು ತನ್ನ ದುಃಖ ತೋಡ್ಕೊಂಡ್ಳು. ಇದಕ್ಕೆಲ್ಲ ಯಾಕಿಷ್ಟು ಬೇಜಾರಾಗ್ತೀಯಾ? ನನಗೆ ಸಾಯಿ ಆಸ್ಪತ್ರೆಯ ಸೀನಿಯರ್ ಡಾಕ್ಟರ್ ಪರಿಚಯ ಇದೆ. ಅವರಿಂದ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಕೇಳಿ ನೋಡ್ತೀನಿರು. ನೀನು ಧೈರ್ಯವಾಗಿರು ಎಂದು ಹೇಳಿ ಆ ಹುಡುಗಿಯ ತಲೆ ನೇವರಿಸಿ ಅವಳ ಕೈಗೆ 500 ನೋಟ್ ಕೊಟ್ಟು, ಹೊರಡೋಣ ಆರು ಅಂತ ಕೇಳಿದ್ರೆ, ಇಷ್ಟೊತ್ತು ಓಜಸ್ ನಡೆಗೆ ಮೂಕ ಪ್ರೇಕ್ಷಕಳಾಗಿದ್ದ ಆರುಷಿಗೆ ಮನದಲ್ಲಿ ಅವನ ನಡೆ ಬಗ್ಗೆ ಅಚ್ಚರಿ ಮೂಡಿತ್ತು. ಅವನು ಹೊರಡೋಣ ಅಂದಾಗ ಸರಿ ಅಂದವಳು ಮೌನವಾಗಿ ಉಳಿಯಲಾರದೆ, ನಿಮ್ಮ ಮಾತಿನ ಶೈಲಿ ಹಾವ ನೋಡಿದ್ರೆ ನೀವಿಷ್ಟು ಸಜ್ಜನ ಅಂತ ಅನಿಸೋದಿಲ್ಲ ಚಂದ್ರ ಎಂದು ಹೇಳಿದ್ರೆ ಸ್ವಲ್ಪ ಜೋರಾಗಿಯೇ ನಕ್ಕ ಓಜಸ್. ನಾನು ನಿಮ್ಮ ಕಣ್ಣಿಗೆ ಸಜ್ಜನನ ಹಾಕಿ ಕಾಣ್ತಾ ಇದ್ದೀನಾ? ನನ್ನ ಅಮ್ಮ ಏನಾದರೂ ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳಿಸ್ಕೊಂಡ್ಬಿಟ್ರೆ ಖುಷಿಯಲ್ಲಿ ಫುಲ್ ಊರಿಗೆ ಸಿಹಿ ಹಂಚ್ಬಿಡ್ತಾರೆ ಎಂದ. ನಾನೇನು ತಮಾಷೆ ಮಾಡ್ತಾ ಇಲ್ಲ, ಸತ್ಯನೇ ಹೇಳಿದ್ದು. ಕೆಲವೊಂದು ಸಲ ನಿಮ್ಮ ಅತಿಯಾದ ಮಾತುಗಳು ಕಿರಿಕಿರಿ ಉಂಟು ಮಾಡುತ್ತೆ, ಅದನ್ನು ಅಲ್ಲಗೆಳೆಯಲ್ಲ. ಆದರೆ ಇವತ್ತು ನಿಜಕ್ಕೂ ನೀವು ಜೆಂಟಲ್ಮ್ಯಾನ್ ಥರ ನಡ್ಕೊಳ್ತಾ ಇದ್ದೀರಾ. ದಾರಿಯಲ್ಲಿ ಬರುವಾಗ ಒಂದು ಮಾತಿಲ್ಲ. ಈಗಲೂ ಅಷ್ಟೇ, ನೀವಾಯಿತು ನಿಮ್ಮ ಕೆಲಸ ಆಯಿತು. ಬೆಳಗ್ಗೆ ನಿಮ್ಮ ಜೊತೆಗೆ ಇಲ್ಲಿಗೆ ಬರಬೇಕು ಅಂದಾಗ ಸ್ವಲ್ಪ ಯೋಚನೆ ಆಗಿತ್ತು. ಆದರೆ ಥ್ಯಾಂಕ್ಸ್ ಚಂದ್ರ, ನನಗೆ ಯಾವುದೇ ಕಿರಿಕಿರಿ ಆಗದ ಹಾಗೆ ನಡ್ಕೊಂಡಿದ್ದಕ್ಕೆ. ಕ್ಯಾಬ್ನಲ್ಲಿ ಅವನು ಡ್ರೈವರ್ ಪಕ್ಕ ಕುಳಿತಿದ್ರೆ ಇವಳು ಹಿಂದಿನ ಸೀಟ್ನಲ್ಲಿ ಕುಳಿತು ಧನ್ಯವಾದ ತಿಳಿಸಿದ ತಕ್ಷಣ ನಿಟ್ಟುಸಿರು ಬಿಟ್ಟು, ನಾನು ಸೈಲೆಂಟಾಗಿ ಇದ್ದ ಹಿಂದಿನ ಕಾರಣನೇ ಬೇರೆ ಯಾರು ಅಂತ ಹೇಳಿ ತನ್ನ ಮೊಬೈಲ್ನ ಆರುಷಿ ಕೈಗೆ ಕೊಟ್ಟ. ಏನು ಅನ್ನೋ ಹಾಗೆ ಅವನನ್ನೇ ನೋಡಿದರೆ, ಈ ಮೆಸೇಜ್ ಓದಿ ಅಂತ ಹೇಳ್ದ. ನಿತಿನ್ನಿಂದ ಬಂದಿದ್ದ ಮೆಸೇಜ್ ಓದಿದವಳಿಗೂ ಬೇಸರ ಆಯಿತು. ಇದ್ದಕ್ಕಿದ್ದ ಹಾಗೆ ಬಿಸ್ನೆಸ್ ಡಿಸಾಲ್ವ್ ಮಾಡಿಬಿಟ್ರೆ ಓಜಸ್ ಭವಿಷ್ಯದ ಕತೆ ಏನು? ಯಾಕೆ ಈ ನಿತಿನ್ ಸಹ ಅವನ ತಾಯಿಯಂತೆ ಸ್ವಾರ್ಥಿ ಎಂದು ಮನದಲ್ಲೇ ಹೇಳಿಕೊಂಡು ಸಪ್ಪಗೆ ಇರುವ ಓಜಸ್ನ ಹಾಗೆ ನೋಡೋಕ್ಕಾಗದೆ, ಚಂದ್ರ, ಈ ಬಿಸ್ನೆಸ್ ಇಲ್ಲದೇ ಇದ್ದರೆ ಏನು? ನೀವು ಬೇರೆ ದೊಡ್ಡ ಬಿಲ್ಡರ್ಸ್ ಹತ್ರ ಕೆಲಸಕ್ಕೆ ಹೋಗಬಹುದು ತಾನೇ? ಸ್ವಂತ ಬಿಸ್ನೆಸ್ನಲ್ಲಿ ಇರೋಷ್ಟು ಸ್ವಾತಂತ್ರ್ಯ ಇರಲ್ಲ. ಆದರೂ ಕೆಲಸದಲ್ಲಿ ಟೆನ್ಷನ್ ಕಡಿಮೆ ಅಲ್ವಾ ಅಂತ ಕೇಳಿದ್ರೆ ಕಿರುನಕ್ಕು ಹ್ಞೂ ಎಂದ. ಅರ್ಧ ಗಂಟೆ ತನ್ನ ಹೋಟೆಲ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಹೇಗೆ ನಡೀತಾ ಇದೆ ಅಂತ ತಪಾಸಣೆ ಮಾಡಿ ಅಲ್ಲಿದ್ದ ಮೇಸ್ತ್ರಿ ಜೊತೆಗೆ ಮಾತನಾಡಿ ಬೆಂಗಳೂರು ಕಡೆ ಹೊರಟಾಗ ಬೆಳಗಿನಂತೆ ಇಬ್ಬರು ಮೌನಕ್ಕೆ ಅಂಟಿಕೊಳ್ಳದೆ ಕಟ್ಟಡ ಕಾಮಗಾರಿ, ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದರು. ಆರುಷಿನ ಅವಳ ಆಫೀಸ್ ಬಳಿ ಡ್ರಾಪ್ ಮಾಡಿ ಸಂಜೆ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಹೊರಟ. ಏನೋ ಒಬ್ಬ ಗಂಡಸನ್ನು ನಂಬಿ ಜೀವನದಲ್ಲಿ ತುಂಬ ನೋವು ಮೋಸ ಅನುಭವಿಸಿದ್ದೀನಿ. ಅದಕ್ಕೆ ನಾನೀಗ ಯಾರನ್ನೂ ನಂಬಲ್ಲ. ಇನ್ಮೇಲೆ ಯಾರ ಸಹವಾಸ ಬೇಡ ಅಂತ ದೊಡ್ಡ ಡೈಲಾಗ್ ಹೊಡಿತಾ ಇದೆಯಲ್ಲ ಆರು. ಈಗ ಓಜಸ್ನಂತಹ ಹ್ಯಾಂಡ್ಸಮ್ ನಿನ್ನ ಬದುಕಿಗೆ ಬರ್ತಾ ಇದ್ದ ಹಾಗೆ ಅದೆಲ್ಲ ಮಾತುಗಳನ್ನು ಗಾಳಿಗೆ ತೂರ್ಬಿಟ್ಯಾ? ತ್ವಿಷಾ ಮಾತುಗಳಲ್ಲಿ ಅತಿಯಾದ ವ್ಯಂಗ್ಯ ತುಂಬಿರೋದು ಆರುಷಿ ಗಮನಕ್ಕೆ ಬಂತು. ಆರುಷಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಸುಮಾರು 6 ತಿಂಗಳ ನಂತರ ತ್ವಿಷಾ ಜಾಯ್ನ್ ಆಗಿದ್ದು. ಮೊದಲಿನಿಂದಲೂ ಸ್ನೇಹಜೀವಿ, ಮಾತು ಜಾಸ್ತಿ. ಹಾಗಾಗಿ ಮೌನವಾಗಿ ಇರುತ್ತಿದ್ದ ಆರುಷಿ ಜೊತೆಗೆ ಅವಳಾಗೆ ಸ್ನೇಹ ಬೆಳೆಸ್ಕೊಂಡಿದ್ಲು. ಆರುಷಿಗೂ ಆಗಾಗ ಅವಳ ಗತದ ನೆನಪು ಮನಸ್ಸನ್ನು ಕುಗ್ಗಿಸುತ್ತಿದ್ದಾಗ ಅದನ್ನು ಯಾರಲ್ಲಾದರೂ ಹೇಳ್ಕೊಳ್ಬೇಕು, ಮನಸ್ಸು ಸ್ವಲ್ಪ ಆದರೂ ಅಗ್ರ ಆಗುತ್ತೆ ಅಂತ ಅನಿಸೋದು. ಅಪ್ಪ ಅಮ್ಮನ ಬಳಿ ಈ ವಿಷಯ ಮಾತನಾಡಿದ್ರೆ ಸಾಕು, ಕಣ್ಣೀರು ಹಾಕ್ತಾ ಬಹಳ ಸಂಕಟ ಪಡ್ತಾರೆ. ಅವರಿಬ್ಬರು ತಮ್ಮ ತಪ್ಪಿಗೆ ಮತ್ತೆ ಕೊರಗ್ತಾ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಅಂತ ಪೂರ್ತಿಯಾಗಿ ಅಲ್ಲದಿದ್ದರೂ ಕಟ್ಕೊಂಡ್ ಗಂಡ ನನಗೆ ಮೋಸ ಮಾಡ್ದ ಅಂತ ತನ್ನ ಬೇಸರವನ್ನು ಒಮ್ಮೆ ತ್ವಿಷಾ ಬಳಿ ಹೇಳಿಕೊಂಡು ಅತ್ತು ಬಿಟ್ಟಿದ್ಲು ಆರುಷಿ. ಆಗ ಸ್ನೇಹಿತೆಗಿಂತ ಒಬ್ಬ ಸಹೋದರಿಯ ಹಾಗೆ ತನ್ನನ್ನು ಸಮಾಧಾನ ಮಾಡಿ ಧೈರ್ಯ ಹೇಳಿದ ಹುಡುಗಿಯ ಬಾಯಲ್ಲಿ ಇಂದು ವ್ಯಂಗ್ಯದ ಮಾತುಗಳನ್ನು ಕೇಳಿ ಆರುಷಿಗೆ ನಿಜಕ್ಕೂ ಬೇಸರ ಆಗಿತ್ತು. ತ್ವಿಷಾ, ನಾನು ಆಫೀಸ್ ಕೆಲಸದ ಮೇಲೆ ಚಂದ್ರ ಅವರ ಜೊತೆಗೆ ಹೊರಗಡೆ ಹೋಗಿದ್ದೆ ಹೊರತು ನೀನು ಹೀಗೆ ವ್ಯಂಗ್ಯ ಮಾಡೋಕ್ಕೆ ನಾನೇನು ಪರ್ಸ್ನಲ್ ಕೆಲಸದ ಮೇಲೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿಲ್ಲ. ಈಗೇನು ನಿನಗವ್ರು ಇಷ್ಟನಾ? ಹಾಗಾದರೆ ನೀನು ಅವರನ್ನು ಪರ್ಸ್ನಲ್ ಆಗಿ ಅಪ್ರೋಚ್ ಮಾಡಿ ಮಾತಾಡು. ನನ್ನನ್ನು ಈ ವಿಷಯದಲ್ಲಿ ಮಧ್ಯೆ ಎಳಿಬೇಡ. ಬೇಸರದಲ್ಲಿ ಇವಳು ಸ್ವಲ್ಪ ಒರಟಾಗಿ ಮಾತನಾಡಿ ತನ್ನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದ್ಲು. ತನ್ನ ಆಫೀಸ್ ತಲುಪ್ತಿದ್ದಂತೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ನೆಲದ ಪಾಲು ಮಾಡುತ್ತಾ ಕೋಪದಲ್ಲಿ ಬುಸುಗುಡುತ್ತಾ ಇರುವ ಓಜಸ್ನ ತನ್ನ ಕ್ಯಾಬಿನ್ಗೆ ಎಳೆದುಕೊಂಡು ಹೋದ ನಿತಿನ್. ನಿನ್ನ ಈ ರೀತಿಯಾದ ವರ್ತನೆನೇ ನನಗೆ ಅಸಹ್ಯ ತರಿಸೋದು. ಹೋಗಿ ನಿನ್ನಂತಹ ಸಭ್ಯತೆ ಇಲ್ಲದ ವ್ಯಕ್ತಿ ಜೊತೆ ಸೇರಿ ಬಿಸ್ನೆಸ್ ಶುರು ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಅಮ್ಮ ಮೊದಲಿಂದಲೂ ಹೇಳ್ತಾನೇ ಇದ್ರು, ನಮ್ಮ ಯೋಗ್ಯತೆಗೆ ತಕ್ಕಂತೆ ಇರೋರು ಜನ ಜೊತೆನೇ ಬಿಸ್ನೆಸ್ ಮಾಡಬೇಕು. ನೀತು, ಈ ನಿನ್ನ ಫ್ರೆಂಡ್ ಹುಟ್ಟು ಬೆಳೆದಿರೋದು ಹಳ್ಳಿನಲ್ಲಿ, ನೋಡೋಕೆ ಚೆನ್ನಾಗಿದ್ರೆ ಆಯಿತಾ? ಮಾತುಕತೆ ನಡವಳಿಕೆಯಲ್ಲಿ ಸ್ಟ್ಯಾಂಡರ್ಡ್ ಇರೋದು ಬೇಡವಾ ಅಂತ. ಆದರೆ ನಾನೇ
ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ನೀನು ಮಾತಿನಲ್ಲಿ ಒರಟ ಆದರೂ ಕೆಲಸದ ವಿಷಯದಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಅಂತ ನನ್ನ ಜೊತೆಯಲ್ಲಿ ಉಳಿಸ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿ ಆಯಿತು. ನನ್ನ ಕಸಿನ್ ಆರುಷಿನ ನಾನು ಮದುವೆ ಆಗ್ತೀನೋ ಬಿಡ್ತೀನೋ, ಅವಳ ಮಗುನ ಹಾಸ್ಟೆಲ್ಗೆ ಹಾಕ್ತೀನೋ ಇಲ್ವೋ, ಇಲ್ಲ ಯಾವುದಾದ್ರೂ ಅನಾಥಾಶ್ರಮದ ಪಾಲು ಮಾಡ್ತೀನೋ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕಾಗಿತ್ತು? ಆ ವಿಷಯಕ್ಕೆಲ್ಲ ನನ್ನ ಮೇಲೆ ಯಾಕೋ ಕೈ ಮಾಡಬೇಕಿತ್ತು? ಸಾಕಪ್ಪ ಸಾಕು. ಫ್ರೆಂಡ್ ಅಂತ ನಿನ್ನ ಹತ್ರ ಬಿಟ್ಕೊಂಡು ನಿನ್ನ ಕೈಯಲ್ಲಿ ಏಟು ತಿಂದು ಅವಮಾನ ಅನುಭವಿಸಿದ್ದೇ ಸಾಕು. ನೋಡು ಓಜಸ್, ನಾನು ಈಗಾಗಲೇ ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಕಂಪ್ನಿನಲ್ಲಿ ಕೆಲಸಕ್ಕಿರೋ ಸಿವಿಲ್ ಇಂಜಿನಿಯರ್ಗಳ ಜೊತೆ ನಾನು ಈ ಬಿಸ್ನೆಸ್ನ ಮುನ್ನಡೆಸ್ಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ. ಇಷ್ಟು ವರ್ಷ ನಾವಿಬ್ಬರು ಜಾಯಿಂಟ್ ಓನರ್ಸ್ ಆಗಿದ್ವಿ. ಆದರೆ ಈಗ ಇದು ನನ್ನೊಬ್ಬನ ಕಂಪನಿ. ನೀನು ಇನ್ವೆಸ್ಟ್ ಮಾಡಿದ್ದ ಹಣ, ಅದಕ್ಕೆ ಇಲ್ಲಿವರೆಗೂ ನೀನು ಪಡ್ಕೊಂಡಿರೋ ಲಾಭದ ಮೊತ್ತವನ್ನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರು ಲೆಕ್ಕ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನೀನು ವಾರ ವಾರ ನಿನ್ನ ಚಪಲಕ್ಕೆ ಅಂತ ಡ್ರಾ ಮಾಡ್ಕೊಳ್ತಾ ಇದ್ದ ಹಣವನ್ನು ಕಟ್ ಮಾಡಲಾಗಿದೆ. ಇನ್ನುಳಿದ ಮೊತ್ತವನ್ನು ಈ ಚೆಕ್ನಲ್ಲಿ ನಮೂದಿಸಿದ್ದೀನಿ. ಇದನ್ನು ತಗೊಂಡು ಹಾಗೆ ನಿನಗೂ ಈ ಕಂಪನಿಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ ಅಂತ ಈ ಛಾಪಾ ಕಾಗದದ ಮೇಲೆ ಸಹಿ ಮಾಡಿ ಹೋಗ್ತಾ ಇರು ಎಂದು ಹೇಳಿದ ನಿತಿನ್. 2 ವರ್ಷಗಳ ಹಿಂದೆ ನೂರಾರು ಕನಸುಗಳನ್ನು ಹೊತ್ತು ತನ್ನ ಸ್ನೇಹಿತನ ಜೊತೆ ಸೇರಿ ಶುರು ಮಾಡಿದ್ದ ಕಂಪನಿಯಿಂದ ಇಂದು ಇವನನ್ನೇ ದೂರ ಮಾಡಲಾಗುತ್ತಿದೆ. ಇವನು ತನ್ನ ವೈಯಕ್ತಿಕ ಜೀವನದಲ್ಲಿ ಏನೇ ಹುಡುಗಾಟದ ವ್ಯಕ್ತಿಯಾಗಿರಲಿ, ಕೆಲಸದ ವಿಷಯದಲ್ಲಿ ಬದ್ಧತೆ ಹೊಂದಿರುವವನು. ತನ್ನ ಕ್ಲೈಂಟ್ಸ್ಗಳಿಗೆ ಅವರ ಇಚ್ಛೆಯ ಅನುಸಾರ ತನ್ನ ಬೆಸ್ಟ್ ಸರ್ವಿಸ್ ಕೊಡುವ ಪ್ರಯತ್ನ ಪಡ್ತಾ ಇದ್ದವನ ಹಾರ್ಡ್ ವರ್ಕ್ಗೆ ಇಂದು ಯಾವುದೇ ಬೆಲೆ ಕೊಡದೆ ಅನಾಮತ್ತಾಗಿ ಕಂಪನಿಯಿಂದ ದೂರ ಮಾಡಿದ್ದನ್ನು ಅರಗಿಸಿಕೊಳ್ಳಲು ಆಗದೆ ಅತೀವವಾದ ದುಃಖ, ಸಂಕಟ ಉಂಟಾದರೂ ಅದನ್ನು ತನ್ನ ಸ್ನೇಹಿತನ ಎದುರಿಗೆ ತೋರ್ಪಡಿಸದೆ ಚೆಕ್ ಹಾಗೆಯೇ ತನಗೆ ಕೊಟ್ಟಿದ್ದ ಛಾಪಾ ಕಾಗದದ ಪ್ರತಿಯನ್ನು ಜೇಬಿಗೆ ಇಳಿಸ್ಕೊಂಡು ಮುಷ್ಟಿ ಕಟ್ಟಿ ಟೇಬಲ್ ಮೇಲೆ ಜೋರಾಗಿ ಪ್ರಹಾರ ಮಾಡಿದ ಓಜಸ್. 1 ವರ್ಷ, ಜಸ್ಟ್ 1 ಇಯರ್ ಅಷ್ಟೇ. ನೋಡ್ತಾ ಇರು ನಿತಿನ್, ನಿನ್ನ ಈ ಕಂಪನಿಗೆ ಸೆಡ್ ಹೊಡೆಯೋ ಹಾಗೆ ಇದಕ್ಕಿಂತ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿನ ಕಟ್ಟಿ ನಿನ್ನ ಬಳಿ ಒಬ್ಬರು ಕ್ಲೈಂಟ್ಸ್ ಕೂಡ ಬರದೇ ಇರೋ ಹಾಗೆ ಮಾಡ್ತೀನಿ. ಇನ್ನೊಂದು ವರ್ಷ ಆಮೇಲೆ ನೀನು ಪೂರಾ ಬ್ಯಾಂಕ್ರಪ್ಟ್ ಆಗಿ ಬೀದಿಗೆ ಬರದೆ ಹೋದರೆ ನಾನು ನನ್ನ ಅಪ್ಪನ ಮಗನೇ ಅಲ್ಲ. ಚಾಲೆಂಜ್ ಮಾಡಿ ಆಫೀಸ್ ಹೊರಗೆ ಬಿರುಸಾಗಿ ನಡೆದು ಬಂದವನ ಮನಸ್ಥಿತಿ ಪೂರಾ ಹಾಳಾಗಿತ್ತು. ನೇರ ಹೋಗಿ ಪಬ್ಬೊಂದರಲ್ಲಿ ಕೂತು ಡ್ರಿಂಕ್ಸ್ ಆರ್ಡರ್ ಮಾಡಿದ ಇವನ ಎದುರಿಗೆ ಮದ್ಯ ತುಂಬಿರುವ ಗ್ಲಾಸ್ನ ಸರ್ವರ್ ಇಟ್ಟು ಹೋಗ್ತಾ ಇದ್ದಂಗೆ ಅದನ್ನು ಕೈಗೆ ತೆಗೆದುಕೊಂಡವನು ಇನ್ನೇನು ಗ್ಲಾಸ್ನ ತುಟಿಗೆ ತಾಗಿಸಿದ. ಆರುಷಿಗೆ ತಾನು ಹೇಳಿದ್ದ ಮಾತು ನೆನಪಾಗಿತ್ತು. ಸಂಜೆ ನಾನೇ ಹೋಗಿ ಅವರನ್ನು ಪಿಕ್ ಮಾಡ್ತೀನಿ ಅಂತ ಹೇಳಿ ಈಗಿಲ್ಲಿ ಕೂತು ಕುಡಿದು ಟೈಟ್ ಆದರೆ ಹೇಗೆ ಎಂದು ಹೇಳಿಕೊಂಡು ಕುಡಿಯದೇ ಇದ್ದರೂ ಆರ್ಡರ್ ಮಾಡಿದ ಡ್ರಿಂಕ್ಸ್ನ ಬಿಲ್ ಪೇ ಮಾಡಿ ಹೊರಗಡೆ ಬಂದ. ಕ್ಯಾಬ್ನಲ್ಲೇ ಆಫೀಸ್ಗೆ ಡ್ರಾಪ್ ತೆಗೆದುಕೊಂಡಿದ್ದ ಕಾರಣ ಈಗ ಆಟೋ ಹತ್ತಿ ಮನೆಗೆ ಹೋದ. ಇನ್ನು ಸಂಜೆ 4 ಗಂಟೆಯ ಸಮಯ. ಆರುಷಿ ತನ್ನ ಕೆಲಸ ಮುಗಿಸಿ ಲಾಗ್ ಆಫ್ ಆಗಿ ಹೊರಗಡೆ ಬರೋದೇ 6 ಗಂಟೆಯ ನಂತರ. ಅದಕ್ಕೆ ಮನೆಗೆ ಹೋಗಿ ಬೈಕ್ ತೆಗೆದುಕೊಂಡು ಬರೋಣ ಅಂತ ಮನೆಗೆ ಹೋದರೆ ಮನೆಯಲ್ಲಿ ಇವರಪ್ಪ ಅಮ್ಮನ ಜೊತೆಗೆ ಚಿಂಟು ಟಿವಿ ನೋಡ್ತಾ ಪಟ್ಟಾಗಿ ಸೋಫಾ ಮೇಲೆ ಕುಳಿತಿದ್ದಾನೆ. ಇದೇನು ಚಿಂಟು, ನೀನು ನಮ್ಮನೇಲಿ ಅಂತ ಕೇಳಿದ್ರೆ ತನ್ನ ಅಂಕಲ್ ಕಡೆಗೆ ಚಂದದ ನಗೆ ಬೀರಿ, ಅಜ್ಜಿ ತಾತ ಮನೆಗೆ ಬಂದಿರೋ ಯಾವುದೋ ಅಂಕಲ್ ಜೊತೆಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಅಜ್ಜಿ ನನ್ನ ಇಲ್ಲಿ ಬಿತ್ತೋದ್ರು ಅಂತ ಹೇಳ್ದ. ಮಗು ಮಾತಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದೆ ರೂಮ್ ಸೇರಿದ ಓಜಸ್ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ಬಂದು ಹಾಲ್ನಲ್ಲಿ ಕೂತ್ರೆ ಚಿಂಟು ಓಡ್ ಬಂದು ಇವನ ಮಡಿಲೇರಿ ಕೂತ್ಬಿಟ್ಟ. ಏನು ಬೇಕು ಚಿಂಟು ಮರಿಗೆ ಅಂತ ಕೇಳಿದ್ರೆ ಕಿವಿಯ ಬಳಿಗೆ ಬಾಗಿ ಏನೋ ಗುಟ್ಟು ಹೇಳಿದ್ರೆ ನಕ್ಕು ತನ್ನ ಸಮ್ಮತಿ ಸೂಚಿಸಿ ಮಗು ಹಣೆಗೆ ಮುತ್ತಿಟ್ಟ ಓಜಸ್. ಆ ಕ್ಷಣಕ್ಕೆ ಮಗುವಿನ ಉಪಸ್ಥಿತಿ ಅವನ ಮನದ ದುಗುಡವನ್ನು ದೂರ ಮಾಡಿತ್ತು. ಪುಟ್ಟ ಕಂದನ ಜೊತೆಗೆ ತಮ್ಮ ಮಗನ ಒಡನಾಟ ಕಂಡ ಶಾರದಾ ನಂಜಪ್ಪನವರ ಮನಸ್ಸು ತುಂಬಿ ಬಂದಿತ್ತು. ಇವನು ಒಂದು ಮದುವೆ ಆಗಿ ತನ್ನದೇ ಮಕ್ಕಳ ಜೊತೆ ಹೀಗೆ ಕಾಲ ಕಳೆದಿದ್ರೆ ನಮಗೂ ಎಷ್ಟೋ ನೆಮ್ಮದಿ. ಶಾರದಾ ಅವರು ಮಗನ ಒಂಟಿತನ ಆದಷ್ಟು ಬೇಗ ದೂರ ಆಗಲಿ ಅಂತ ನಿಂತಲ್ಲೇ ದೇವರ ಮೊರೆ ಹೋದರೆ ನಂಜಪ್ಪನವರಿಗೆ ಮಗನ ಇಂದಿನ ಸ್ಥಿತಿಗೆ ಕಾರಣರಾದ ಅವರ ತಮ್ಮನ ದಿವಂಗತ ಮಗ ಹಾಗೆ ಮಾಜಿ ಸೊಸೆಯ ಮೇಲೆ ಸಣ್ಣ ಮುನಿಸು ಏರಿತ್ತು. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಚಿಂಟು ಜೊತೆಗೆ ಕೂತು ಕಾರ್ಟೂನ್ ನೋಡಿದ ಓಜಸ್ ಮನದ ತುಂಬ ನಾಳೆಯಿಂದ ತನ್ನ ಬದುಕು ಹೇಗೆ? ಅಪ್ಪ ಅಮ್ಮನಿಗೆ ಸತ್ಯ ತಿಳಿದು ಬಂದರೆ ನಮ್ಮ ಜೊತೆಗೆ ಊರಿಗೆ ವಾಪಸ್ ಬಂದುಬಿಡು, ಅಲ್ಲೇ ವ್ಯವಸಾಯ ನೋಡಿಕೊಂಡು ಹಾಯಾಗಿ ಇದ್ಬಿಡು ಅಂತಾರೆ. ನನಗೇನಲ್ಲಿಗೆ ಹೋದರೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. ಅಪ್ಪ ಅಲ್ಲದೆ ಚಿಕ್ಕಪ್ಪ, ಮಾವ, ಮಹೇಂದ್ರ ಸಿಂಹ ಸಹಾಯಕ್ಕೆ ನಿಲ್ತಾರೆ.
ಆದರೆ ಮನೆಯಲ್ಲಿ ಅಲ್ಲದೆ ತೋಟದಲ್ಲಿ ಕಾಡೋ ಜಾನಿ ನೆನಪುಗಳನ್ನು ಹೇಗೆ ಮರೀಲಿ? ಇಲ್ಲ, ನಾನಂತೂ ಊರಿಗೆ ವಾಪಸ್ ಹೋಗಲ್ಲ. ಹಾಗೇನಾದರೂ ಮಾಡಿದರೆ ನಿತಿನ್ ಮುಂದೆ ಸೋತ ಹಾಗೆ. ನಾನು ಹಾಕಿರೋ ಚಾಲೆಂಜ್ನ ಗೆಲ್ಲೋದಕ್ಕಾದರೂ ನಾನು ಇಲ್ಲೇ ಬೆಂಗಳೂರಿನಲ್ಲೇ ಉಳ್ಕೋಬೇಕು. ನನ್ನದೇ ಸ್ವಂತ ಕಂಪನಿ ಕಟ್ಟಬೇಕು. ಮನದಲ್ಲೇ ಹೇಳಿಕೊಂಡು ಕೂತಿದ್ದವನು ಎಚ್ಚೆತ್ತಿದ್ದು ಕುಮಾರ್ ಅವರ ಕೂಗು ಕೇಳಿಸಿದಾಗ, ಹೇಳಿ ಅಂಕಲ್. ತನ್ನ ಮಡಿಲಲ್ಲಿ ಕೂತಿದ್ದ ಚಿಂಟುನ ಪಕ್ಕದಲ್ಲಿ ಕೂರಿಸಿ ಎದ್ದು ನಿಂತರೆ ಹೊರಗೆ ಹೋಗಿ ಮಾತನಾಡೋಣ ಅಂತ ಪಿಸುನುಡಿಯಲ್ಲಿ ಬೇಡಿಕೆ ಇಟ್ಟಿದ್ದಕ್ಕೆ, ಸರಿ ಬನ್ನಿ ಅಂಕಲ್. ಚಿಂಟು ಟಿ ವಿ ನೋಡ್ತಾ ಹಾಗೆ ಈ ಅಜ್ಜಿ ತಾತನ ತಲೆ ತಿಂತಾ ಇರು, ನಾನು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ತಲೆ ಆಡಿಸಿ ಹಲ್ಲು ಕಿರಿದು ನಕ್ಕು ನಂಜಪ್ಪನವರನ್ನು ನೋಡುತ್ತಲೇ ಸೋಫಾಯಿಂದ ಕೆಳಗಿಳಿದು ಶಾರದಾ ಅವರ ಬಳಿಗೆ ಓಡಿ ಹೋದ. ಮನೆ ಹೊರಗಿನ ಕಾರಿಡಾರ್ನಲ್ಲಿ ನಿಂತು ಮಾತನಾಡುವಾಗ ಕುಮಾರ್ ಅವರು, ಇಂದು ಮನೆಗೆ ಪೊಲೀಸ್ನವರು ಬಂದಿದ್ದರು. ವಿಜಯ್ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅವನನ್ನು ಆದಷ್ಟು ಬೇಗ ನಾವು ಕಸ್ಟಡಿಗೆ ತೆಗೆದುಕೊಳ್ತೀವಿ. ಆದರೆ ಅಲ್ಲಿವರೆಗೂ ನಿಮ್ಮ ಮಗಳಿಗೆ ಸ್ವಲ್ಪ ಹುಷಾರಾಗೋಡೋಡಕ್ಕೆ ತಿಳಿಸಿ ಅಂತ ಎಚ್ಚರಿಕೆ ಕೊಟ್ಟು ಹೋದರು ಎನ್ನೋ ವಿಷಯ ತಿಳಿಸಿದರು. ಓಜಸ್ ಕುಮಾರ್ ಅವರಿಗೆ ಸಮಾಧಾನ ಮಾಡ್ತಾ, ಆ ವಿಜಯ್ ಅನ್ನೋ ಮೋಸಗಾರ ಜೈಲು ಸೇರೋವರೆಗೂ ನಿಮ್ಮ ಮಗಳ ಸೇಫ್ಟಿ ನನ್ನ ಜವಾಬ್ದಾರಿ ಅಂತ ಮಾತು ಕೊಟ್ಟುಬಿಟ್ಟ. ಕುಮಾರ್ ಅವರಿಗೆ ಈ ಹುಡುಗನ ಮಾತು ಕೇಳಿ ಸಮಾಧಾನ ಆಯಿತು. ಆದರೂ ಮನದ ಮೂಲೆಯಲ್ಲಿ, ಇವನು ತಮಗೆ ಯಾಕೆ ಸಹಾಯ ಮಾಡ್ತಾ ಇದ್ದಾನೆ? ನಾನು ಯಾಕೆ ಯಾರ ಹತ್ರನೂ ಹೇಳ್ಕೊಳ್ದೇ ಇರೋ ಮಗಳ ವಿಷಯವನ್ನು ಸಲೀಸಾಗಿ ಇವನ ಮುಂದೆ ತೆರೆದು ಇಟ್ಬಿಟ್ಟೆ? ಯೋಚಿಸಿದ್ರೆ ಉತ್ತರ ಮಾತ್ರ ಸಿಗ್ತಿಲ್ಲ. ಆದರೆ ಕುಮಾರ್ ಅವರಿಗೆ ಮಾತು ಕೊಟ್ಟ ಮೇಲೆ ಓಜಸ್ ಮನಸ್ಸಿನಲ್ಲಿದ್ದ ಚಿಂತೆ ಎಲ್ಲ ದೂರ ಆಗಿಬಿಟ್ಟಿತ್ತು. ಆ ವಿಜಯ್ ಶಾಶ್ವತನ್ನೋ ವಿಷ ಜೈಲಿಗೆ ಸೇರೋವರೆಗೂ ಕ್ಯೂಟಿ ಲೈಫ್ ರಿಸ್ಕ್ನಲ್ಲಿದೆ. ನಾನು ಕೆಲಸ ಅಂತ ಬ್ಯುಸಿ ಆಗಿಬಿಟ್ರೆ ಅವರನ್ನು ಯಾರು ಜೋಪಾನ ಮಾಡಬೇಕಾಗಿತ್ತು? ಒಳ್ಳೆ ಟೈಮಿಗೆ ಕೆಲಸ ಕಳ್ಕೊಂಡೆ. ಈಗ ಫುಲ್ ಡೇ 6 ಮೇಲೆ ನಿಗಾ ಇಡೋದನ್ನೇ ನನ್ನ ಕೆಲಸ ಮಾಡ್ಕೊಳ್ಬಹುದು. ಮನದಲ್ಲೇ ಹೇಳಿಕೊಂಡು ಈಗ ತನ್ನ ಕೈ ಗಡಿಯಾರ ನೋಡಿ ಸಮಯವಾಗಿದೆ ಅಂತ ಹೊರಟು ನಿಂತರೆ ಚಿಂಟು ತಾನೂ ಕೂಡ ಜೊತೆಯಾಗಿ ಬರೋದಾಗಿ ಹಠ ಮಾಡ್ದ. ಮೂನಂಕಲ್ ಪ್ಲೀಸ್ ಅಂತ ಕೈ ಚಾಚಿ ಎತ್ತಿಕೋ ಅನ್ನುವಂತೆ ಹಠ ಮಾಡಿದ್ರೆ ಬೇಡ ಅನ್ನುವ ಮನಸ್ಸೇ ಬರ್ತಿಲ್ಲ. ಆಯಿತು ಬರಲಾ ಎಂದು ಹೇಳಿ ಕುಮಾರ್ ಅವರ ಪರ್ಮಿಷನ್ ತೆಗೆದುಕೊಂಡು ಮಗುನ ಜೊತೆಯಾಗಿ ಕರೆದುಕೊಂಡು ಹೊರಟ್ರೆ ನಂಜಪ್ಪನವರ ಮನದಲ್ಲಿ ಸಣ್ಣ ಆಸೆ ಭುಗಿಲೆದ್ದಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.